ದುಡ್ಡು ಯಾರನ್ನ ಯಾವಾಗ ಹೆಂಗ್ ಆಡ್ಸುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸಂಬಂಧಗಳನ್ನ ಹುಡಿಯುತ್ತೆ, ಇಬ್ಬರ ರಿಲೇಶನ್‌ಶಿಪ್‌ನ ಹಾಳ್ ಮಾಡುತ್ತೆ. ಅಂಡ್ ಫ್ಯಾಮಿಲಿಯಲ್ಲಿ ತಂದೆ ಮತ್ತು ಮಗನ ಬಾಂಧವ್ಯಕ್ಕೆ ಕೂತು ತರುತ್ತೆ ಅಂತ ಹೇಳ್ತಿದ್ರಿ. ಹಾಂ. ಸೊ ನಿಮ್ಮ ಲೈಫಲ್ಲಿ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ? ಸರ್ ಮನುಷ್ಯನಿಗೆ ದುಡ್ಡು ಬೇಕು ಸರ್. ಹ್ಮ್. ದುಡಿಮೆಗೆ ಸಾಕು ಸರ್. ನಾವು ಎಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಹ್ಮ್. ಊಟ ಮಾಡೋದಷ್ಟೇ ಸರ್. ದುಡ್ಡನ್ನೇ ತಿನ್ನಕ್ಕಾಗಲ್ಲ ಸರ್. ಹ್ಮ್. 3 ಹೊತ್ತು ಊಟ ಸರ್. ಅದಕ್ಕೇನ್ ಬೇಕು ಅಷ್ಟು ಮಾತ್ರ ನಾನು ಅದ್ರ ಮೇಲೆ ಆಸೆ ಪಡ್ತೀನಿ ಸರ್. ಹ್ಮ್. ಅದು ಬಿಟ್ರೆ ನನ್ನನ್ನು ನಂಬ್ಕೊಳ್ಳೋದು ಒಂದು ಫ್ಯಾಮಿಲಿಗಳಿದೆ ಸರ್. ಹ್ಮ್. ಅವ್ರು ಯಾಕಂದ್ರೆ ನಾನೇನ್ ಕೆಲಸ ಮಾಡ್ತೀನಿ ಅನ್ನೋದ್ರ ಮೇಲೆ ಅವ್ರ ಫ್ಯಾಮಿಲಿಗಳೆಲ್ಲ ಜೀವನ ಮಾಡ್ಬೇಕು ಸರ್. ಹ್ಮ್. ಅದಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಡನ್ನ ದುಡಿಯಕ್ಕೆ ನಾನು ಶ್ರಮ ಹಾಕ್ತೀನಿ. ಬಿಟ್ರೆ ಅತಿ ದುಡ್ಡು ಮಾಡ್ಬೇಕು, ಅತಿಯಾಗಿರ್ಬೇಕು ಅನ್ನೋ ಆಸೆ ನನಗೇನಿಲ್ಲ ಸರ್. ಓಕೆ. ಇವತ್ತು ನಿಮ್ಮ ಹತ್ರ ದುಡ್ಡಿದೆ, ಆಸ್ತಿ ಮಾಡಿದ್ದೀರಾ, ನಿಮ್ಮ ಪರಿಶ್ರಮದಿಂದ ಒಂದಷ್ಟು ಸಾಧನೆಗಳನ್ನ ಮಾಡಿದ್ದೀರಾ. ಏನೂ ಇಲ್ಲದೆ ಇದ್ದಾಗ ಗೋಲ್ಡ್ ಸುರೇಶ್ ಅವರ ಲೈಫಲ್ಲಿ ಹೆಂಗಿತ್ತು ಅಂತ ಆ ಅನುಭವದ ಕ್ಷಣಗಳನ್ನ ಹಂಚ್ಕೊಳ್ಳೋದಾದ್ರೆ ನಮ್ಮ ಬಾಸ್ ಟಿವಿ ಜೊತೆ. ಸರ್ 0 ಜೀವನ ಸರ್. ಹ್ಮ್. ಇದೇ ಇನ್ಸಿಡೆಂಟ್ ರಿಲೇಟೆಡ್ ಆಗಿ ಕೆಲಸ ಮಾಡಿರೋಂಥ ಹುಡುಗರು ನನಗೆ ಇವತ್ತು ಬೆಳಗ್ಗೆ ಫೋನ್ ಮಾಡ್ತಾರೆ ಸರ್. ಹ್ಮ್. ಅಣ್ಣ ಇದು ಯಾವ ಇನ್ಸಿಡೆಂಟ್ ಬಗ್ಗೆ ನಡೀತಾ ಇದೆ? ಯಾವ ಇನ್ಸಿಡೆಂಟ್ ಬಗ್ಗೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ? ಅಲ್ಲಪ್ಪ ನೀವೇ ಐಟಮ್‌ನ ತಗೊಂಡು ಅಲ್ಲಿ ಕೆಲಸ ಮಾಡಿರೋದ್ರ ಬಗ್ಗೆ ಇದು ನಡೀತಾ ಇದೆ. ಹ್ಮ್. ಅವರೇ 1 ಸೆಕೆಂಡ್ ಶಾಕ್ ಆಗ್ತಾರೆ ಸರ್. ಹ್ಮ್. 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 ಆಲ್ರೆಡಿ ಅದರದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ಯಲ್ಲ ಅವತ್ತೇ ಮತ್ತ್ಯಾಕೆ ಇವ್ನು ಇವಾಗ ಬಂದ? ಹ್ಮ್. ಅಂತ ಅವರೇ ಕೇಳ್ತಾರೆ ಸರ್. ಆ ಥರ ಸ್ಟ್ರಗಲ್ ಜೀವನ ಸರ್. ನಾನು ಜೀವನ ಸ್ಟಾರ್ಟ್ ಮಾಡಿದ್ರೆ 10/10 ರೂಮಲ್ಲಿ ನಾನು ಜೀವನ ಸ್ಟಾರ್ಟ್ ಮಾಡಿದ್ದೆ ಸರ್. ಎಲ್ಲಿ? ಬೆಂಗಳೂರಲ್ಲೇ ಸರ್. ಆ, ಒಂದು ಹನುಮಂತ ನಗರದಿಂದ ಸ್ಟಾರ್ಟ್ ಮಾಡಿದೆ ಜೀವನ. ಯಾವ ಅಲ್ಲಿ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದಿದ್ದು ಗೋಲ್ಡ್ ಸುರೇಶ್ ಅವರು? ಸರ್ 2011 ಸರ್. 2011. 11 ಸರ್. SLC ಪಾಸ್ ಔಟ್ ಹ್ಮ್. ಆಫ್ಟರ್ ಬೆಂಗಳೂರು ಸರ್. ಹ್ಮ್. ಹ್ಮ್. ಬೆಂಗಳೂರಿಗೆ ಬಂದೆ. ಬೇರೆ ಬೇರೆ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಸರ್ ₹3,000 ಸ್ಯಾಲರಿಯಿಂದ ಸ್ಟಾರ್ಟ್ ಮಾಡಿದ್ದು ಸರ್ ನಾನು. ಹ್ಮ್. ಇವತ್ತು ನನ್ನ ಕಂಪ್ನಿಯಲ್ಲಿ ₹3,000 ಯಾರು ಸ್ಯಾಲರಿ ತೊಗೊಳಲ್ಲ ಸರ್. ಅವತ್ತು ₹3,000ಗೆ ಸ್ಯಾಲರಿ ಸ್ಟಾರ್ಟ್ ಮಾಡಿದ್ದು ನಾನು. ಹ್ಮ್. ₹3,000ದಲ್ಲಿ ನನ್ನ ಊಟ, ತಿಂಡಿ ಎಲ್ಲ ರೂಮ್‌ದು, ಬಾಡಿಗೆ ಎಲ್ಲ ಕಳೆದು ನನಗೆ 1,000 1,500 ಉಳಿತಾಯ ಇತ್ತು ಅಷ್ಟೇ ಸರ್. ಹ್ಮ್. ಅದಾದ್ಮೇಲೆ ನನ್ನ ಕೆಲಸ ನೋಡಿ ಅಲ್ಲಿಂದ ಬೇರೆಯವರು ಚೆನ್ನಾಗಿ ಕೆಲಸ ಮಾಡಿದ್ಯಾ ಇಲ್ಲಿ ಬಾ ನೀನು ಅಂತೇಳಿ ಕರ್ಕೊಂಡು ಅಲ್ಲೊಂದು ಒಳ್ಳೆ ಸ್ಯಾಲರಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ನೋಡಿ ಅಲ್ಲಿರುವಂಥ ನನ್ನ ಟ್ಯಾಲೆಂಟ್‌ನ ಗುರುತಿಸಿ ಹ್ಮ್. ಬಟ್ ನೀನು ಇಲ್ಲಿರೋದಲ್ಲ. ನೀನೇನೋ ಬೇರೆ ಏನೋ ಮಾಡ್ಬೇಕು ನೀನು ಅಂತೇಳಿ ಅಲ್ಲಿ ಹೋದಾಗ ಅಲ್ಲೂ ಸ್ವಲ್ಪ ದಿನ ಕೆಲಸ ಮಾಡಿ ನನಗಿದೆಲ್ಲ ನೋಡಿದಾಗ ಇದೆಲ್ಲದರದ್ದು ಜೀವನ ಸಾಕು ಅಂತ ತಿಳ್ಕೊಂಡಾಗ ಹ್ಮ್. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ಕೊಂಡೆ ನಾನು. ಪೂರ್ಣಾವಧಿ ಕಾರ್ಯಕರ್ತನಾಗಿ ಒಂದು 4 ವರ್ಷ ಕೆಲಸ ಮಾಡಿದೆ. ಹ್ಮ್. ಅಲ್ಲಿ ನನಗೆ ಜೀವನ ಅಂದ್ರೆ ಏನು? ಸಂಸಾರ ಅಂದ್ರೆ ಏನು? ನನ್ನ ಸಂಬಂಧಿಕರಂದ್ರೆ ಏನು? ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ವ್ಯಾಲ್ಯೂನ ಕಲಿಸ್ಕೊಟ್ಟದು ನನಗೆ ಸಂಘ. ಹ್ಮ್. ನಾನು ಹೇಗೋ ಇದ್ದಂಥವನ್ನ ನನ್ನ ಪೂರ್ತಿಯಾಗಿ ಒಂದು ಮೂರ್ತಿಯಾಗಿ ನನ್ನನ್ನು ಪರಿವರ್ತನೆ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹ್ಮ್. ಅಲ್ಲಿಂದ ನಾನು 4 ವರ್ಷ ಅದಕ್ಕೆ ಟೈಮ್ ಕೊಟ್ಟು ಆಮೇಲೆ ನಾನು ನನ್ನ ಕೆರಿಯರ್‌ನ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿದ್ದೆ. ಹ್ಮ್. 2015 ಸರ್ ನಾನು ಫುಲ್ ಫ್ಲೆಡ್ಜ್ ಆಗಿ ಬಿಸ್ನೆಸ್‌ಗಳಿದ್ದಾಗ ಡಿಸೆಂಬರಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೂ ನನಗೆ ಒಂದು 4 ಜನ ಸ್ನೇಹಿತರುಗಳಿದ್ರು. ಹ್ಮ್. ಅವ್ರು ತುಂಬಾ ಸಹಕಾರ ಮಾಡಿದ್ರು. ನನಗೆ ಯಾವ್ಯಾವ ಥರ ನಾಲೆಡ್ಜ್‌ಗಳು ಕೊಡ್ಬೇಕು ಎಲ್ಲವೂ ನಾಲೆಡ್ಜ್ ಕೊಟ್ರು. ಅದೆಲ್ಲವೂ ಆದ್ಮೇಲೆ ಒಬ್ಬ ವ್ಯಕ್ತಿ ಸರ್ ನನ್ನ ಹಿಂದೆ ನಿಂತ್ಕೋತಾರೆ ಸರ್. ಹ್ಮ್. ಇವತ್ತು ಕೂಡ ಆ ವ್ಯಕ್ತಿನ ನಾನು ನನ್ನ ಉಸಿರು ನಿಂತ್ರು ಕೂಡ ಆ ವ್ಯಕ್ತಿನ ನಾನು ಮರೆಯಲ್ಲ ಸರ್. ಆ ವ್ಯಕ್ತಿ ನಿಂತ್ಕೊಂತಾರೆ ಸರ್. ಮುಂದೊಂದು ದಿನ ಬಂದಾಗ ಆ ವ್ಯಕ್ತಿ ಯಾರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸರ್. ಇವತ್ತು ಆ ವ್ಯಕ್ತಿ ಇದ್ದಾರೆ ಸರ್. ಹ್ಮ್. ನನ್ನ ಕಷ್ಟ ಕಾಲದಲ್ಲೂ ಇದ್ದಾರೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ದುಡ್ಡು ಕೊಟ್ಟು ಬಿಸ್ನೆಸ್ ಪ್ರಾರಂಭ ಮಾಡಿದಂಥ ವ್ಯಕ್ತಿ ಸರ್ ಅವರು. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಸರ್. ಒಂದು ಒಂದು ಕಾಲ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸರ್. ಆ ವ್ಯಕ್ತಿನ ಹೊರಗಡೆ ಜಗತ್ತಿಗೆ ನನ್ನನ್ನು ಯಾರು ನನ್ನ ಗುರುಗಳು ಅಂತ ತೋರಿಸೋದಕ್ಕೆ ಅಂತೇಳಿ. ಹ್ಮ್. ಮುಂದೊಂದು ದಿನ ಟೈಮ್ ಬಂದಾಗ ತೋರಿಸ್ತೀನಿ ಸರ್ ಅವ್ರು ಯಾರು ಅಂತ ಹೇಳ್ಬಿಟ್ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.